ಹಾಯ್ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಪ್ರಿಯಾಸ್ ಕನ್ನಡ ಕ್ಲಾಸಸ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು 4ನೇ ತರಗತಿಯ ಮೊದಲನೇ ಪದ್ಯವಾದ ಕನ್ನಡಮ್ಮನ ಹರಕೆ ಈ ಒಂದು ಪದ್ಯದ ಎಲ್ಲ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡ್ತಾ ಇದ್ದೇನೆ. ಈಗಾಗಲೇ ಪದ್ಯದ ವಿವರಣೆ ಮುಗಿದಿದೆ. ಅದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ, ಅದನ್ನು ವೀಕ್ಷಿಸಿ. ಈಗ ಮೊದಲನೇದಾಗಿ ನೋಡ್ತಾ ಹೋಗಿ ಪದಗಳ ಅರ್ಥ ಅಂತ ನೀಡಿದರೆ ಇವುಗಳನ್ನು ಕೂಡ ನೀವು ಅಭ್ಯಾಸ ಮಾಡಿ, ಹಾಗೆ ಟಿಪ್ಪಣಿ ಕೂಡ. ಈಗ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳು. ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು. ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ? ಕನ್ನಡವನ್ನು ಮರೆತರೆ ಹೆತ್ತ ತಾಯಿಯನ್ನೇ ಮರೆತಂತೆ. ಕನ್ನಡದ ಕಂದ ಯಾವುದನ್ನು ಮರೆಯಬಾರದು? ಮೂರನೇ ಪ್ರಶ್ನೆ ಇದು. ಕನ್ನಡದ ಕಂದ ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು. ಕನ್ನಡದ ನುಡಿ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಕನ್ನಡದ ನುಡಿಯ ಸೊಗಸನ್ನು ತಾಯಿಯ ಅಪ್ಪುಗೆಗೆ ಹೋಲಿಸಲಾಗಿದೆ. ನೆಕ್ಸ್ಟ್ ಎರಡನೇ ಮೇನ್ ನೋಡಿ. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್ ವೀರ ಶೂರ ಧೀರ ಕಂದ ಅಂತ ಹೇಳಿದ್ದಾರೆ. ಇಲ್ಲಿ ಪದ್ಯದ ಪ್ರಕಾರ ಸರಿಯಾದ ಉತ್ತರ ಕಂದ. ಮರೆತೆಯಾದರೆ ಡ್ಯಾಶ್ ಮರೆತಂತೆ ನನ್ನ ದಮ್ಮಯ್ಯ ಅಯ್ಯೋ ಕಂದಯ್ಯ ನನ್ನ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಮೊಲೆಯ ಹಾಲೆಂತಂತೆ ಡ್ಯಾಶ್ ಬಾಯಿಗೆ ಹೆಜ್ಜೇನು ಕಿರುಜೇನು ಸವಿಜೇನು ಹಾಲ್ಜೇನು. ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ. ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ. ಕಲಿಯಾಗಿ ಹೋರಾಡಬೇಕು. ವೀರನಾಗಿ ಶೂರನಾಗಿ ಧೀರನಾಗಿ ಕಲಿಯಾಗಿ ಅಂತ ಹೇಳಿದರೆ ಇಲ್ಲಿ ಸರಿಯಾದ ಉತ್ತರ ಕಲಿಯಾಗಿ ಹೋರಾಡಬೇಕು. ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆಯಿರಿ. ದಮ್ಮಯ್ಯ ಕಂದಯ್ಯ ಡ್ಯಾಶ್ 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 ಮರೆಯದಿರು ಚಿನ್ನ ಅಂತ ಹೇಳಿದರೆ ಇಲ್ಲಿ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ನೆಕ್ಸ್ಟ್ ಇನ್ನೊಂದು ಪ್ಯಾರನ ನೀಡಿದರೆ. ಮರೆತೆಯಾದರೆ ಅಯ್ಯೋ ಡ್ಯಾಶ್ 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 ಕಲಿಯಾಗಿ ರನ್ನ. ಅದಕ್ಕೆ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ. ನೆಕ್ಸ್ಟ್ ಭಾಷಾ ಚಟುವಟಿಕೆಯಲ್ಲಿ ನೋಡಿ. ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಬರೆಯಿರಿ ಅಂತ ಹೇಳಿದರೆ ದಮ್ಮಯ್ಯ ಕಂದಯ್ಯ, ಅದೇ ರೀತಿ ಹೋರಾಡು ಕಾಪಾಡು ಬಾಯಿಗೆ ಮೈಗೆ ಬಾಳ್ಗೆ ಏಳ್ಗೆ ಚಿನ್ನ ರನ್ನ. ಇವು ಈ ಒಂದು ಪದ್ಯದಲ್ಲಿ ಬರ್ತಕ್ಕಂಥ ಪ್ರಾಸ ಪದಗಳು. ನೆಕ್ಸ್ಟ್ ಪದಗಳಲ್ಲಿ ಬರೆಹದ ಸರಿಯಾದ ರೂಪವನ್ನು ಆರಿಸಿ ಬರೆಯಿರಿ ಅಂತ ಹೇಳಿದರೆ ಓದಲಿಕ್ಕೆ ಎರಡು ಸರಿಯಾಗಿ ಕಾಣಿಸ್ತವೆ, ಆದರೆ ನಾವು ಬರವಣಿಗೆಯಲ್ಲಿ ಯಾವುದು ಸರಿಯಾದ ರೂಪನ ಹೊಂದಿದ್ದೇವೆ ಅನ್ನೋದನ್ನು ಇಲ್ಲಿ ನೀವು ಆಯ್ಕೆ ಮಾಡಿ ಬರಿಬೇಕು. ಹೋರಾಡು ಹೋರಾಡು. ಹೋರಾಡು ಅನ್ನೋದು ಸರಿಯಾದ ಒಂದು ರೂಪ. ಅದನ್ನು ನಾನು ಟಿಕ್ ಮಾಡಿ ಅದರ ಉತ್ತರನ ಮುಂದೆ ಬರೆದಿದ್ದೇನೆ ನೋಡಿ. ಹರಕೆ ಅರಕೆ. ಆನಂದ ಆನಂದ. ಅಯ್ಯೋ ಅಯ್ಯೋ. ಹಾಲು ಹಾಲು. ಅಪ್ಪುಗೆ ಹಪ್ಪುಗೆ. ಇಲ್ಲಿ ಅಕ್ಷರಗಳ ಸ್ವರ ಮತ್ತು ವ್ಯಂಜನಗಳಲ್ಲಿ ವ್ಯತ್ಯಾಸ ಆಗಿದೆ. ಅಲ್ಲಿ ಯಾವ ಅಕ್ಷರ ಸರಿಯಾಗಿ ಸೂಕ್ತ ಆಗುತ್ತೆ ಅನ್ನೋದನ್ನು ನೀವು ಇಲ್ಲಿ ಆಯ್ಕೆ ಮಾಡಿ ಬರಿಬೇಕು. ನೆಕ್ಸ್ಟ್ ಕೊಟ್ಟಿರುವ ಒತ್ತಕ್ಷರಗಳನ್ನು ಗಮನಿಸಿ ವೃತ್ತದೊಳಗೆ ಸಜಾತಿ ಒತ್ತಕ್ಷರ ಹಾಗೂ ಚೌಕದಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಬರೆಯಿರಿ. ನಾವು ನೋಡ್ತೇವೆ ವ್ಯಾಕರಣ ಭಾಗದಲ್ಲಿ ಸಜಾತಿ ಮತ್ತು ವಿಜಾತಿಯ ಒತ್ತಕ್ಷರಗಳನ್ನು, ಅಲ್ಲಿ ವೃತ್ತದಲ್ಲಿ ನೀವು ಸಜಾತಿ ಅಂದರೆ ಅದೇ ಜಾತಿಯ ಒತ್ತಕ್ಷರನ ಬರಿಬೇಕು, ವಿಜಾತಿ ಅಂತಂದರೆ ಬೇರೆ ಜಾತಿಯ ಒಂದು ಒತ್ತಕ್ಷರನ ಬರಿಬೇಕು. ಇಲ್ಲಿ ಸಜಾತಿ ಅಂದರೆ ಆ ಅಕ್ಷರಕ್ಕೆ ಅದರದೇ ಒತ್ತಕ್ಷರ, ವಿಜಾತಿ ಅಂದರೆ ಆ ಒಂದು ವ್ಯಂಜನಕ್ಕೆ ಇನ್ನೊಂದು ಬೇರೆ ಒತ್ತಕ್ಷರ ಬಂದು ಅದು ಏನಾಗುತ್ತೆ ಅಲ್ಲಿ ಒತ್ತಕ್ಷರ ಆಗಿ ಉತ್ಪತ್ತಿ ಆದರೆ ಅದನ್ನು ವಿಜಾತಿ ಅಂತೇಳಿ ಕರಿತದೆ. ಇಲ್ಲಿ ನೋಡಿ ನಾನು ಚೌಕದಲ್ಲಿ ಸೋ ಬರೆದ್ಬಿಟ್ಟು ನ ಒತ್ತು ಕೊಟ್ಟಿದ್ದೀನಿ, ಸ್ನೋ. ಇದು ಏನಕ್ಕೆ ಸಗೆ ನ ಒತ್ತು ಬಂದಿದೆ, ಹಾಗಾಗಿ ಇದು ವಿಜಾತಿ. ವೃತ್ತದಲ್ಲಿ ನೋಡಿ ನಗೆ ನ ಒತ್ತೆ ಬಂದಿದೆ, ಹಾಗಾಗಿ ಅದು ಸಜಾತಿ. ಶಗೆ ಟ ಒತ್ತು ವಿಜಾತಿ, ಹಗೆ ರ ಒತ್ತು ವಿಜಾತಿ, ಭಗೆ ಬ ಒತ್ತು ಅದು ಸಜಾತಿ. ಸಗೆ ತ ಒತ್ತು ವಿಜಾತಿ, ಯಗೆ ಯ ಒತ್ತು ಅದು ಸಜಾತಿ, ಶೆಗೆ ರ ಒತ್ತು ಅದು ವಿಜಾತಿ, ತಗೆ ತ ಒತ್ತು ಸಜಾತಿ, ಕಗೆ ಕ್ಷ ಒತ್ತು ಅದು ವಿಜಾತಿ, ಮೊಗೆ ಮ ಒತ್ತು ಬಂದಿದೆ ಹಾಗಾಗಿ ಅದು ಸಜಾತಿ, ಪಗೆ ಪ ಒತ್ತು ಬಂದಿದೆ ಸಜಾತಿ, ಟಗೆ ಟ ಒತ್ತು ಬಂದಿದೆ ಸಜಾತಿ, ಸಗೆ ಶಗೆ ನ ಒತ್ತು ಬಂದಿದೆ ವಿಜಾತಿ. ಹಾಗಾಗಿ ನಾವಿಲ್ಲಿ ವೃತ್ತದಲ್ಲಿ ಇರುವುದೆಲ್ಲ ಸಜಾತಿಯ ಒತ್ತಕ್ಷರಗಳು, ಆಮೇಲೆ ಚೌಕದಲ್ಲಿರುವವೆಲ್ಲ ವಿಜಾತಿಯ ಒತ್ತಕ್ಷರಗಳು. ನೆಕ್ಸ್ಟ್ ಬಳಕೆ ಚಟುವಟಿಕೆ. ಹಿರಿಯರಿಂದ ಜೋಗುಳದ ಪದಗಳನ್ನು ಸಂಗ್ರಹಿಸಿ ಅಭ್ಯಾಸ ಮಾಡಿ ಅಂತ ಹೇಳಿದರೆ ಇವು ನಿಮಗೆ ಎಕ್ಸ್ಟ್ರಾ ವರ್ಕು. ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಯಾರೆಲ್ಲ ಇರ್ತಾರಲ್ವ ಅವ್ರ ಹತ್ರ ಜೋಗುಳ ಪದಗಳು ಯಾವ್ಯಾವ ಇರುತ್ತಲ್ಲ ಅದನ್ನು ಸಂಗ್ರಹಿಸಿಕೊಂಡು ತುಂಬ ಅವುಗಳನ್ನು ಆಡ್ಕೊಂಡು ಎಂಜಾಯ್ ಮಾಡಿ. ನೆಕ್ಸ್ಟ್ ಕನ್ನಡದ ಕವಿಗಳ ಭಾವಚಿತ್ರ ಸಂಗ್ರಹಿಸಿ ಭಾವಚಿತ್ರಕೋಶ ತಯಾರಿಸಿ. ನಮ್ಮ ಕನ್ನಡದ ಕವಿಗಳು ಯಾರೆಲ್ಲ ಇದ್ದಾರೋ ಅವ್ರಗಳನ್ನೆಲ್ಲ ಒಂದು ಚಿತ್ರಗಳನ್ನು ಸಂಗ್ರಹಿಸಿಬಿಟ್ಟು ಅವ್ರದ್ದು ಒಂದು ಆಲ್ಬಮ್ನ ತಯಾರಿಸಿ ನೋಡಿಕೊಂಡು ಅದನ್ನು ಎಂಜಾಯ್ ಮಾಡಿ.
ನೆಕ್ಸ್ಟ್ ನೋಡಿ, ಕೊಟ್ಟಿರುವ ಸಾಲುಗಳನ್ನು ವೇಗವಾಗಿ ಉಚ್ಚರಿಸಿ ಅಂತ ಹೇಳಿದ್ದಾರೆ. ಈ ರೀತಿಯಾದ ಸಾಲುಗಳನ್ನು ಯಾಕೆ ನೀಡ್ತಾರೆ ಅಂದರೆ, ನಿಮ್ಮ ಓದೋದ್ರಲ್ಲಿ ಯಾವುದೇ ತೊಡಕು ಇಲ್ದಿರನೇ ಸ್ಪಷ್ಟವಾಗಿ ಓದೋದನ್ನು ಕಲೀಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ರೀತಿಯಾದ ಓದುವ ಅಭ್ಯಾಸಗಳಿಗೆ ಈ ಥರದ ಒಂದು ಸಾಲುಗಳನ್ನು ನೀಡಿದ್ದಾರೆ ನೋಡಿ. ಟಗರಿಗೆ ತಗರು ತಂದು ಹಾಕು, ಟಗರಿಗೆ ತಗರು ತಂದು ಹಾಕು, ಟಗರಿಗೆ ತಗರು ತಂದು ಹಾಕು, ಟಗರಿಗೆ ತಗರು ತಂದು ಹಾಕು. ಈ ರೀತಿಯಾಗಿ ಸ್ಪಷ್ಟವಾಗಿ ಓದಿದರೆ ನಿಮ್ಮ ನಾಲಿಗೆ ತುಂಬ ಓಡಾಡಿ ಸರಿಯಾದ ರೀತಿಯಲ್ಲಿ ಒಂದು ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಎರಡನೇ ನೋಡಿ, ತರೀಕೇರಿ ಏರಿ ಮೇಲೆ 3 ಕರಿ ಕುರಿ ಮರಿ, ತರೀಕೇರಿ ಏರಿ ಮೇಲೆ 3 ಕರಿ ಕುರಿ ಮರಿ, ತರೀಕೇರಿ ಏರಿ ಮೇಲೆ 3 ಕರಿ ಕುರಿ ಮರಿ. ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ. ಇಲ್ಲಿ ನೋಡಿ ನಂಗೆ ಸ್ವಲ್ಪ ತೊಡಕಿತ್ತು, ಆದರೆ ನೀವು ಇದನ್ನು ಹೇಳೋದನ್ನ ಬಿಡಬಾರ್ದು. ತಪ್ಪಿದೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡೋದನ್ನು ಮಾಡಬಾರ್ದು. ಪದೇ ಪದೇ ಹೇಳ್ತಾ ಇರಬೇಕು. ಆಗ ನೀವು ಸ್ಪಷ್ಟವಾಗಿ ಓದೋದನ್ನು ಕಲಿತೀರ. ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ. ಕಾಗೆ ಪುಕ್ಕ ಗೂಬೆ ಪುಕ್ಕ, ಕಾಗೆ ಪುಕ್ಕ ಗೂಬೆ ಪುಕ್ಕ, ಕಾಗೆ ಪುಕ್ಕ ಗೂಬೆ ಪುಕ್ಕ. ಇದನ್ನು ಮಿನಿಮಮ್ ಒಂದು 10 ಸಲ ಹೇಳೋದನ್ನ ಅಭ್ಯಾಸ ಮಾಡ್ತಾ ಹೋಗಿ, ನೀವು ಪರ್ಫೆಕ್ಟಾಗಿ ಅದು ಬಂದ್ಬಿಡುತ್ತೆ. ನೆಕ್ಸ್ಟ್ ನೋಡಿ, ಈ ಪದ್ಯದಲ್ಲಿ ನೀವು ಇಷ್ಟಪಡುವ 4 ಸಾಲುಗಳನ್ನು ಬರೆಯಿರಿ ಅಂತ ಹೇಳಿದರೆ, ನನಗೆ ಇಡೀ ಪದ್ಯನೇ ಇಷ್ಟ, ಅದರಲ್ಲಿ ಈ 4 ಸಾಲುಗಳು ಇನ್ನೂ ಹೆಚ್ಚಾಗಿ ಇಷ್ಟ ಆಗ್ತವೆ. ನಿಮಗೆ ಈ ಪದ್ಯದಲ್ಲಿ ಯಾವುದೇ ತುಂಬ ಇಷ್ಟ ಆಗುತ್ತೆ ಅದನ್ನೇ ಬರಿಬೋದು, ಸರಿನಾ? ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ, ತಾಯಿ ಅಪ್ಪುಗೆಯಂತೆ ಬಲು ಸೊಗಸು ಮೈಗೆ. ಇಲ್ಲಿ ನನ್ನ ಅಮ್ಮ ಜೊತೆ ಇದ್ದಾಗ ನನಗೆ ಯಾವ ಥರ ಫೀಲ್ ಆಗುತ್ತೋ ಅದನ್ನು ಈ ಒಂದು ಭಾಷೆ ಹೇಳ್ಕೊಡ್ತಾ ಇದ್ದಲ್ಲ, ಆ ರೀತಿಯಾಗಿ ನನಗೆ ಈ ಸಾಲುಗಳು ತುಂಬ ಇಷ್ಟ ಆಗಿದೆ. ನಿಮ್ಗೆ ಯಾವ ಸಾಲು ಇಷ್ಟ ಆಗುತ್ತೋ ಅದನ್ನೇ ಬರಿಬೋದು ನೀವು, ಸರಿನಾ? ನೆಕ್ಸ್ಟ್ ನೋಡಿ, ಕೊನೆಯದಾಗಿ ಈ ಪದ್ಯದ ಸಾಲುಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿರಿ ಅಂತ ಹೇಳಿದರೆ, ಈ ಕನ್ನಡಮ್ಮನ ಹರಕೆ ಪದ್ಯನ ಪೂರ್ತಿಯಾಗಿ ನೀವು ಕಂಠಪಾಠನ ಮಾಡಿ ಅದನ್ನು ರಾಗಬದ್ಧವಾಗಿ ಹಾಡಿ ಅಭ್ಯಾಸನ ಮಾಡಿಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತೇನೆ. ಇದಿಷ್ಟು ಈ ಒಂದು ಪದ್ಯದ ಎಲ್ಲ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಇನ್ನೊಂದು ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡೋಣ. ಅಲ್ಲಿವರೆಗೆ ಧನ್ಯವಾದಗಳೊಂದಿಗೆ ಪ್ರಿಯಾಂಕಾ ಜಿ ಬೇರ್ನೂರ್ಕರ್.